ಮಹಾಮಳೆಗೆ ವಾಣಿಜ್ಯ ನಗರಿ ಮುಂಬೈ ಅಕ್ಷರಶಃ ಮುಳುಗಿ ಹೋಗಿದೆ. ಭಾನುವಾರ ರಾತ್ರಿ ಸುರಿದಂತ ಮಳೆ ಇನ್ನಿಲ್ಲದ ಗಂಡಾಂತರವನ್ನೇ ಸೃಷ್ಟಿ ಮಾಡಿತ್ತು. ಇದರ ಜೊತೆ ನಿನ್ನೆ ರಾತ್ರಿಯೂ ವರುಣ ಅಬ್ಬರಿಸಿದ್ದು ಸಾಕಷ್ಟು ಅವಾಂತರವ ತಲೆದೋರಿದೆ. ವಾಣಿಜ್ಯ ನಗರಿ ವರುಣನ ನಗರಿಯಾಗಿ ಬದಲಾಗಿ ಹೋಗಿದೆ. ರಸ್ತೆಗಳಲ್ಲಿ ಸೊಂಟದವರೆಗೆ ನೀರು ತುಂಬಿಕೊಂಡಿದೆ. ಅಂಡರ್ ಪಾಸ್ಗಳು ಮುಳುಗಿ ಹೋಗಿವೆ. ಕಾರು ಬೈಕ್ಗಳೆಲ್ಲ ತೇಲಾಡ್ತಾ ಇವೆ. ರೈಲ್ವೆ ಟ್ರ್ಯಾಕ್ಗಳು ಜಲದಾಳಿಗೆ ತುತ್ತಾಗಿವೆ. ಮುಂಗಾರು ಮಳೆ ಆರ್ಭಟಕ್ಕೆ ದೇಶದ ವಾಣಿಜ್ಯ ರಾಜಧಾನಿ ಮುಂಬೈ ನಿವಾಸಿಗಳ ಬದುಕು ಅಕ್ಷರಶಃ ಸ್ತಬ್ಧವಾಗಿದೆ. 6 ಗಂಟೆ ಅವಧಿಯಲ್ಲಿ ಸುರಿದ ದಾಖಲೆಯ 300 ಮಿಲಿಮೀಟರ್ ಮಳೆ ಇಡೀ ನಗರವನ್ನ ಬಹುತೇಕ ಮುಳುಗಿಸಿದೆ. ಭಾರೀ ಮಳೆಗೆ ಮುಂಬೈ ನಗರದ ಅಂಧೇರಿ ಸಬ್ವೆ ಜಲಾವೃತವಾಗಿದೆ. ಕೆರೆಯಂತಾದ ಅಂಧೇರಿ ಸಬ್ವೆ ಸಂಚಾರ ಬಂದಾಗಿದ್ದು ಸಬ್ವೆ ಬಳಿ ಬ್ಯಾರಿಕೇಡ್ ಹಾಕಿ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಮುಳುಗಿದ ಮುಂಬೈ, ರೈಲು ವಿಮಾನ ಸಂಚಾರ ಅಯೋಮಯ. ಮಹಾಮಳೆಗೆ ಮುಂಬೈನಲ್ಲಿ ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳು ಬಹುತೇಕ ಬಂದಾಗಿದ್ವು. ವಾಣಿಜ್ಯ ವಹಿವಾಟಿಗೂ ಹೊಡೆತ ಬಿತ್ತು. ಮುಂಬೈ ವಿಮಾನ ನಿಲ್ದಾಣದಿಂದ ಹೊರಡಬೇಕಾಗಿದ್ದ 50 ವಿಮಾನಗಳ ಸಂಚಾರವನ್ನ ತಾತ್ಕಾಲಿಕವಾಗಿ ರದ್ದುಪಡಿಸಲಾಯಿತು. ಮುಂಬೈಗೆ ಬರಬೇಕಾಗಿದ್ದ ಕೆಲವು ವಿಮಾನಗಳನ್ನ ಹೈದರಾಬಾದ್, ಅಹಮದಾಬಾದ್, ಇಂದೋರ್ ನಿಲ್ದಾಣಗಳತ್ತ ತಿರುಗಿಸಲಾಗಿತ್ತು. ಡೊಂಬಿವಿಲಿ, ವರ್ಲಿ, ಬಂಟರ ಭವನ, ಕುರ್ಲಾ ಪೂರ್ವ, ದಾದರ್, ವಿದ್ಯಾವಿಹಾರ ರೈಲ್ವೆ ಸ್ಟೇಷನ್ಗಳು ಜಲಾವೃತಗೊಂಡಿದ್ವು. ದಕ್ಷಿಣ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ನಿಲ್ದಾಣ ಹಾಗೂ ಥಾಣೆ ನಡುವಿನ ಮಾರ್ಗದಲ್ಲಿ ರೈಲ್ವೆ ಮಾರ್ಗಗಳು ಜಲಾವೃತವಾಗಿರುವ ಕಾರಣ ಕೆಲ ಗಂಟೆಗಳ ಕಾಲ ರೈಲು ಸೇವೆ ಬಂದಾಗಿತ್ತು. ಮಹಾರಾಷ್ಟ್ರ ಅಧಿವೇಶನಕ್ಕೂ ತಟ್ಟಿದ ಮಳೆ ಎಫೆಕ್ಟ್. ರೈಲಿನಿಂದ ಅರ್ಧಕ್ಕೆ ಇಳಿದು ನಡೆದು ಹೋದ ಸಚಿವರು. ಮಹಾರಾಷ್ಟ್ರ ವಿಧಾನಸಭೆ ಅಧಿವೇಶನಕ್ಕೂ ಮಹಾಮಳೆ ಎಫೆಕ್ಟ್ ತಟ್ಟಿದೆ. ಭಾರೀ ಮಳೆಯ ಪರಿಣಾಮ ಹಲವು ಶಾಸಕರು ವಿಧಾನಸೌಧಕ್ಕೆ ತೆರಳುವುದಕ್ಕೆ ಸಾಧ್ಯವಾಗದ ಹಿನ್ನೆಲೆ ನಿನ್ನೆ ಮಹಾರಾಷ್ಟ್ರ ವಿಧಾನಸಭೆ ಕಲಾಪವನ್ನ ಮುಂದೂಡಲಾಗಿತ್ತು. ಇನ್ನೊಂದೆಡೆ ಹೌರಾ ಮುಂಬೈ ಟ್ರೈನ್ ಸಂಚಾರ ದಿಢೀರ್ ಸ್ಥಗಿತಗೊಂಡ ಕಾರಣ ಆ ರೈಲಿನಲ್ಲಿ ತೆರಳುತ್ತಾ ಇದ್ದ ಮಹಾರಾಷ್ಟ್ರ ವಿಪತ್ತು ನಿರ್ವಹಣೆ ಪುನರ್ವಸತಿ ಸಚಿವ ಅನಿಲ್ ಪಾಟೀಲ್ ಮತ್ತು ಎನ್ಸಿಪಿ ಎಂಎಲ್ಸಿ ಅಮೋಲ್ ಮಿತ್ಕಾರಿ ಅವರ ಪ್ರಯಾಣಕ್ಕೆ ಅಡ್ಡಿಯಾಯಿತು. ಇಬ್ಬರು ಅರ್ಧದಲ್ಲೇ ಇಳಿದು ಸ್ವಲ್ಪ ದೂರ ನಡೆದು ತೆರಳುವಂತಾಯಿತು. ಈ ವಿಡಿಯೋ ವೈರಲ್ ಆಗಿದೆ. ರೆಸಾರ್ಟ್ ಜಲಾವೃತ, ದೋಣಿ ಬಳಸಿ 49 ಮಂದಿ ರಕ್ಷಣೆ. ಮುಂಬೈ ಮಾತ್ರವಲ್ಲ, ಮಹಾರಾಷ್ಟ್ರದ ವಿವಿಧೆಡೆನೂ ವರುಣ ಅಬ್ಬರಿಸಿದ್ದಾನೆ. ಥಾಣೆಯ ಶಹಪುರ್ ಎಂಬಲ್ಲಿ ನಡುಗಡ್ಡೆಯ ರೆಸಾರ್ಟ್ ಜಲಾವೃತಗೊಂಡಿತ್ತು. ಅದರಲ್ಲಿ ಸಿಲುಕಿದ್ದ 49 ಮಂದಿಯನ್ನ ಬೋಟ್ ಮೂಲಕ ರಕ್ಷಿಸಲಾಗಿದೆ. ಇನ್ನು ಪಾಲ್ಘರ್ನಲ್ಲಿ 16 ಹಳ್ಳಿಗಳಿಗೆ ಪ್ರವಾಹ ಎದುರಾಗಿದೆ. ಇದಲ್ಲದೆ ಮಹಾದ್, ರಾಯಗಢ್, ರತ್ನಗಿರಿ, ಕೊಲ್ಹಾಪುರ, ಸಾಂಗ್ಲಿ, ಸತಾರಾ ಹಾಗೂ ಸಿಂಧುದುರ್ಗ ಸೇರಿದಂತೆ ನೆರೆ ಪೀಡಿತ ಪ್ರದೇಶಗಳಲ್ಲಿ ಎನ್ಡಿಆರ್ಎಫ್ ತಂಡಗಳನ್ನು ನಿಯೋಜಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆಗೆ ಭೂಸೇನೆ, ವಾಯುಪಡೆ, ನೌಕಾಪಡೆ ರಕ್ಷಣಾ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗಿದೆ. ಈ ಮಧ್ಯೆ ಮುಂಬೈ ಸಮುದ್ರದಲ್ಲಿ ಅಲೆಗಳ ಅಬ್ಬರವೂ ಜೋರಾಗಿದೆ. 14.4 ಅಡಿ ಎತ್ತರದ ಅಲೆಗಳು ಏಳಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಬ್ಯೂರೋ ರಿಪೋರ್ಟ್, TV9.